ಈ ವಚನ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಂದ ವಚನ ಕ್ಷೇತ್ರ ಸಮೃದ್ಧಿಯಾಗಿದೆ. ಇನ್ನಷ್ಟು ಕೆಲಸ ಮಾಡಲಿ, ಅವರು ಶಕ್ತಿಯಿರೋವರೆಗೂ ಕೂಡ ಕೆಲಸ ಮಾಡಲಿ ಅಂತೇಳಿ ಹಾರೈಸಿ ನಾನು ಸರ್ಕಾರದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಿನ್ನೆಯಿಂದ ಬಸವ ಜಯಂತ್ಯೋತ್ಸವ ನಡೀತಾ ಇದೆ. ನಿನ್ನೆ 4 ಗೋಷ್ಠಿಗಳು. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 4 ಗೋಷ್ಠಿಗಳಲ್ಲಿ ಬಸವಣ್ಣನವರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು. ಸರ್ವಾಧಿಕಾರಿ ವ್ಯವಸ್ಥೆ ಇದ್ರೆ ಅಲ್ಲಿ ಚರ್ಚೆಗಳಿರೋದು. ಸರ್ವಾಧಿಕಾರ ಅಂತಂದ್ರೆ ಬರೀ ಹೇಳೋದಷ್ಟೇ, ಹೇಳೋದಿಲ್ಲ. ನಾವು ಏನ್ ಹೇಳ್ತೀವಿ ಅದನ್ನು ಕೇಳಿ. ನಾವು ಹೇಳ್ದಾಗೆ ನೀವು ಹೇಳ್ದಾಗೆ ಕೇಳಾಗಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸರ್ವಾಧಿಕಾರದಲ್ಲಿ ಹೇಳೋದಷ್ಟೇ, ಮನ್ ಕಿ ಬಾತ್ ಹೇಳೋದಷ್ಟೇ, ಹೇಳೋದಿಲ್ಲ. ಯಾವತ್ತೂ ಕೇಳಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನೇ ಕೇಳಬೇಕು ಅಷ್ಟೇ ಅಲ್ವಾ? ಅದು ಸರ್ವಾಧಿಕಾರಿ ಲಕ್ಷಣ, ಸರ್ವಾಧಿಕಾರಿ ಧೋರಣೆ. ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ. ನನಗೆ ನಿಜಗುಣಾನಂದ ಸ್ವಾಮೀಜಿಯವರು ಒಂದು ಹೇಳಿದ್ರು, ಇದನ್ನ ಈ ಬಸವಣ್ಣನವರ ವಚನ ಹೇಳೋದ್ರ ಮೂಲಕ ಉದ್ಘಾಟನೆ ಮಾಡಿ. ಬಹಳ ಸಂತೋಷ ಆಯಿತು. ಯಾಕೆಂತಂದ್ರೆ ಬಸವಾದಿ ಶರಣರು ವರ್ಗ ಮತ್ತು ಜಾತಿ ಬೇರೆ ವ್ಯವಸ್ಥೆ ಇದೆಯಲ್ಲ, ಅಸಮಾನತೆ ಇದೆಯಲ್ಲ, ತಾರತಮ್ಯ ಇದೆಯಲ್ಲ, ಕಂದಾಚಾರ ಮೌಢ್ಯಗಳಿದ್ದಾವಲ್ಲ, ಇವೆಲ್ಲವುಗಳು ಕೂಡ ಹೋಗಿ ಒಂದು ಹೊಸ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿದ್ರು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ, ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿದ್ರು. ಈಗ 9 ಶತಮಾನಗಳಾಗಿದೆ. ಈ 9 ಶತಮಾನಗಳಾದರೂ ಕೂಡ ಇನ್ನೂ ಕೂಡ ಸಮಾಜ ನಿರ್ಮಾಣ ಆಗಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ
ನಾನು ಉದ್ಘಾಟನೆ ಮಾಡಿದದ್ದು ನಾರವ ಎಂದೆನಿಸದಿರಯ್ಯ, ನಮ್ಮವ ಎಂದೆನಿಸಯ್ಯ ಕೂಡದ ಸಂಗಮ ದೇವ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡದ ಸಂಗಮ ದೇವ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು. ವಚನ ಅಂದ್ರೆ ಏನ್ ಗೊತ್ತಾ? ಮಾತು ಅಂತ. ವಚನ ಅಂತಂದ್ರೆ ಮಾತು. ಕನ್ನಡ ಭಾಷೆಯಲ್ಲಿ, ಜನರ ಭಾಷೆಯಲ್ಲಿ ಹೇಳದೆ ವಚನ ಸಾಹಿತ್ಯ. ಜನರ ಭಾಷೆಯಲ್ಲಿ ಹೇಳೋದಿದೆಯಲ್ಲ, ಆ ಜನರ ಭಾಷೆಯಲ್ಲಿ ಧರ್ಮ ಬೋಧನೆ ಮಾಡೋದು, ಸಮಾಜವನ್ನ ತಿಳಿ ಹೇಳ್ತಕ್ಕಂಥದ್ದು, ಸಮಾನತೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ನಿಮ್ಗೆಲ್ರಿಗೂ ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕು. ಅದಕ್ಕೆ ಕನ್ನಡದ ಭಾಷೆಯಲ್ಲಿ, ಜನ ಮಾತನಾಡ್ತಕ್ಕಂಥ ಭಾಷೆಯಲ್ಲಿ ವಚನ ಸಾಹಿತ್ಯ ರಚನೆ ಆಯಿತು. ಅದಕ್ಕೆ ಒಂದು ಸಾಹಿತ್ಯ ರೂಪ, ಅದೇ ವಚನ ಸಾಹಿತ್ಯ ಈಗ